ಎಸ್ ಇದು ಫೈನಲ್ ಡೇ ಬೆಂಗಳೂರಿಗೆ ಹಿಂಗೆ ಹೋಗೋದು. ಹೌಸ್ ಆಫ್ ಮ್ಯೂಸಿಯಂ ಮಾಡ್ಕೊಂಡ್ವಿ. ಇದು ಬ್ರಿಡ್ಜು. ಬಿಸಿಲು ಸುಡ್ತಾ ಇದೆ, ಕಾಲು ಸುಡ್ತಾ ಇದೆ ಹಂಗೆ. ಇದು ಓಲ್ಡೆಸ್ಟ್ ಬಾರ್, ಜೋಸೆಫ್ ಬಾರ್ ಆಫ್ ಗೋವಾ ಅಂತೆ. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಎಸ್ ಇದು ಫೈನಲ್ ಡೇ. ಎದ್ದಿದ್ದೀವಿ, ಅರೌಂಡ್ 10 o'clock ಆಗಿದೆ. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಇನ್ನೊಂದಷ್ಟು ಜಾಗ ನೋಡ್ಕೊಂಡು ಇಲ್ಲಿಂದ ಮನೆಗೆ ಹೋಗುತ್ತೆ. ಇವಾಗ ಒಂದು 3 ಜಾಗಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ. ಒಂದು ಬ್ರಿಡ್ಜ್ ಆಫ್ ಡ್ರೀಮ್ಸ್, ಮತ್ತೆ ಒಂದು ಹೌಸ್ ಆಫ್ ಮ್ಯೂಸಿಯಂ, ಮತ್ತೆ ಇನ್ನೊಂದು ದೇವಸ್ಥಾನ ಅಂತ. ಸೊ ಇಲ್ಲಿಂದ ಡೈರೆಕ್ಟ್ ಲೈಕ್ ರೂಮಿಂದ ಚೆಕ್ಔಟ್ ಆಗಿ ಅಲ್ಲಿಂದ ಒಂದಿಷ್ಟೆಲ್ಲ ಜಾಗ ನೋಡ್ಕೊಂಡು, ಆಮೇಲೆ ನಾವು ರೆಂಟ್ ಮಾಡಿದೀವಲ್ಲ, ಅದನ್ನ ರೆಂಟ್ ಮಾಡಿದ ಕಾರ್ ಅದನ್ನ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದಾನೇ ಬಸ್ ಹತ್ಕೊಂಡು ಬೆಂಗಳೂರು. ಇದೊಂದು ಸಿಂಪಲ್ ಔಟ್ಫಿಟ್ ಹಾಕೊಂಡಿದ್ದೀವಿ. ಎಲ್ಲ ಹಿಂಗೆ ಎಲ್ಲ ಜಾಗ ನೋಡ್ಕೊಂಡು ಬೆಂಗಳೂರಿಗೆ ಹಿಂಗೆ ಹೋಗೋದು. ರೂಮಿಂದ ಚೆಕ್ಔಟ್ ಆಗಿ ಒಂದು 3 ಜಾಗ ನೋಡಿಕೊಂಡು ನಾವು ರೆಂಟ್ ಮಾಡಿರೋ ಕಾರ್ನ ನಾವು ಡ್ರಾಪ್ ಮಾಡಿ ಆಮೇಲೆ ಹಂಗೆ ಬೆಂಗಳೂರು ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ಚೆಕ್ಔಟ್ ಆದಮೇಲೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಈ ದೋಸೆ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ, ಫುಲ್ ಹುಳಿ ಹುಳಿ ಆಗಿತ್ತು. ಇನ್ನೇನು ಆಪ್ಷನ್ ಇಲ್ಲ ಅಂತ ತಿಂದಿದ್ದಷ್ಟೇ. ಗೋವಾ ಸೀರೀಸ್ದು ಲಾಸ್ಟ್ ಎಪಿಸೋಡ್ ಹಾಕಿದ್ದು ನಾನು 1 ಮಂತ್ ಬ್ಯಾಕ್. ಆ್ಯಂಡ್ ಆ ವಿಡಿಯೋನೇ ತುಂಬ ಲಾಂಗ್ ಆದಮೇಲೆ ನಾನು ಹಾಕಿದ್ದು. ಆ್ಯಂಡ್ ಇವಾಗ 1 ಮಂತ್ ಗ್ಯಾಪ್ ಆದಮೇಲೆ ನಾನು ಮತ್ತೆ ಇದನ್ನು ಹಾಕ್ತಾಯಿದ್ದೀನಿ. ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂದ್ಕೊತೀನಿ, ಬಟ್ ಆಗದೇ ಇಲ್ಲ. ಇನ್ನು ಮುಂದೆ ಐ ವಿಲ್ ಡೆಫಿನೆಟ್ಲಿ ಟ್ರೈ. ಹೌಸ್ ಆಫ್ ಮ್ಯೂಸಿಯಂ. ಇದು ತುಂಬ ಚೆನ್ನಾಗಿದೆ. ಅಲ್ಲಿ ಫೋಟೋ ತೆಗೆಸ್ಕೊಬೋದು. ಅಲ್ಲಿ ಓಪನ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಲಾಕ್ ಆಗಿದೆ. ಬಟ್ ಇಟ್ಸ್ ರಿಯಲಿ ಪ್ರಿಟಿ. 3 ಜಾಗ ಲಿಸ್ಟ್ ಔಟ್ ಮಾಡ್ಕೊಂಡಿರೋದಲ್ಲಿ 2 ಜಾಗ ಆಪೋಸಿಟೇ ಇತ್ತು. ನಾನು ಇವಾಗ ತೋರಿಸಿದ್ದು ಹೌಸ್ ಆಫ್ ಮ್ಯೂಸಿಯಂ ಆ್ಯಂಡ್ ಇದು ಬ್ರಿಡ್ಜ್ ಆಫ್ ಡ್ರೀಮ್ಸ್. ಆ್ಯಂಡ್ ಇದಕ್ಕೆ ಎಂಟ್ರಿ ಟಿಕೆಟ್ 50 ರೂಪೀಸ್ ಇತ್ತು. 50 ರೂಪೀಸ್ ಅಂತ. ಯಾರೂ ಇಲ್ಲವೇ ಇಲ್ಲ, ಜನ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಾನು ಎಡವಿ ಸರಿಯಾಗಿ ಬೀಳ್ತಾ ಇದೆ ಮಾತ್ರ. ಗೋವಾ ಇದು ಮೇ ಬಿ ಇದೊಂದೇ ಜಾಗ ಏನಷ್ಟು ಜನನೇ ಇಲ್ಲ. ಜಾಗ ತುಂಬ ಚೆನ್ನಾಗಿತ್ತು, ಫುಲ್ ಗ್ರೀನರಿ ಆಗಿತ್ತು. ಅದಕ್ಕೆ ಒಂದಷ್ಟು ಫೋಟೋಸು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಇದು ಬ್ರಿಡ್ಜು ನೋಡೋಕ್ಕೆ ಸಕ್ಕತ್ತಾಗಿದೆ. ಇಲ್ಲಿ ಕೆಳಗಡೆ ಏನಿಲ್ಲ, ಜಸ್ಟ್ ನಾರ್ಮಲ್ ಏನೋ ಆಟ ಆಡೋದು, ಅವ್ರದ್ದೇ ಹೋಟೆಲ್ದು ಏನೋ ಸಮಥಿಂಗ್ ಏನೋ ಇದೆ. ಈ ಫೋಟೋಸು ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಇಲ್ಲಿ. ಅಪ್ಪ ನಮ್ಮ ಅಮ್ಮನ ಫೋಟೋ ತೆಗಿತಿದ್ದಾರೆ. ನಾನು ಒಳಗೆ ಮಾಡ್ತೀನಿ. ನೀವಿಬ್ರು ಬರೀ ಸ್ವಲ್ಪ ತಲೆ ಫೋಟೋದೆಲ್ಲ ವೀಡಿಯೋ ಮಾಡ್ತೀವಿ ಯೂಟ್ಯೂಬ್. ಈ ಜಾಗ ಬಂದು ಒಂದು ಚಿಕ್ಕ ಹಳ್ಳಿ, ಕಮ್ಯುನಿಟಿ ಲಿವಿಂಗ್ ಅಂತ ಅಂತಾರಲ್ಲ ಆ ಥರ ಇದು. ಇಲ್ಲಿ ಆಲ್ಮೋಸ್ಟ್ ಮನೆ, ಸ್ಕೂಲ್ಸು, ಮ್ಯೂಸಿಯಂ ಎಲ್ಲ ಇದ್ದೇ ಥರ ಇತ್ತು. ಆ್ಯಂಡ್ ಜಾಸ್ತಿ ಜನನೂ ಕೂಡ ಇಲ್ಲ. ಇಲ್ಲಿ ಮನೆ, ಸ್ಕೂಲು, ಮ್ಯೂಸಿಯಮ್ಸು ಎಲ್ಲ ಇದ್ದೇ ಥರ ಇತ್ತು. ಲೈಕ್ ಸಸ್ಟೈನಬಿಲಿಟಿ ಲಿವಿಂಗ್ ಥರ ತುಂಬ ಪ್ಲೆಸೆಂಟಾಗಿ ಅಲ್ಲಿರೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಎಸ್ ಸಕ್ಕತ್ತಾಗಿದೆ ಅಲ್ಲ. ಇಲ್ಲೆಲ್ಲ ಮನೆ ಈ ಏರಿಯಾದಲ್ಲೆಲ್ಲ ಈ ಥರನೇ ಇದೆ. ಪ್ರೀ ಸ್ಕೂಲು ಹಿಂಗೆ ಇದೆ, ಮನೆಯೂ ಹಿಂಗೆ ಇದೆ. ನೀವೇನಾದರೂ ಗೋವಾಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಪ್ಲೇಸನ್ನು ನಿಮ್ಮ ಐಟನರಿಗೆ ನೀವು ಇನ್ಕ್ಲೂಡ್ ಮಾಡಲೇಬೇಕು. ಚೆನ್ನಾಗಿಲ್ವಾ? ಆ್ಯಂಡ್ ಇದು ಹೌಸ್ ಆಫ್ ಮ್ಯೂಸಿಯಂ. ಮೇಲೆ ಮ್ಯೂಸಿಯಂ ಇತ್ತು, ಕೆಳಗಡೆ ಕೆಫೆ ಇತ್ತು. ಎಂಟ್ರಿ ಟಿಕೆಟ್ ಇತ್ತು ಮ್ಯೂಸಿಯಮ್ಗೆ ಹೋಗೋದಕ್ಕೆ. ಅಷ್ಟೇ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ, ಸುಸ್ತು ಬೇರೆ ಆಗಿತ್ತು. ಸ್ವಲ್ಪ ಅಲ್ಲೇ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ನೆಕ್ಸ್ಟ್ ಲೊಕೇಶನ್ ಹೋಗಬೇಕಾಗಿದ್ದು ದೇವಸ್ಥಾನ.
ಆ್ಯಂಡ್ ಆನ್ ದಿ ವೇ ಇಷ್ಟು ಬ್ಯೂಟಿಫುಲ್ ಆಗಿರೋ ಮನೆಗಳಿದೆ ಆ್ಯಂಡ್ ಆಫೀಸಸ್ ಇದೆ, ಸ್ಟೋರ್ಸ್ ಇದೆ, ಶಾಪ್ಸ್ ಇದೆ, ಎಲ್ಲ ಈ ಥರ ಕಲರ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇದೆ ಗೋವಾಲಿರೋದು ಆಂಜನೇಯನ ದೇವಸ್ಥಾನ. ಇದು ಆಲ್ಮೋಸ್ಟ್ ಸ್ವಲ್ಪ ಹಿಲ್ಸ್ ಥರ ಇದೆ. ಇದು ವ್ಯೂ ಮೇಲ್ಗಡೆಯಿಂದ. ಇನ್ನು ಅಲ್ಲಿ ಮೇ ಬಿ ಮೇಲೆ ಹೋದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಅಲ್ಲಿಂದ ವ್ಯೂ ತೋರಿಸ್ತೀನಿ. ಬಿಸಿಲು ಸುಡ್ತಾ ಇದೆ, ಕಾಲು ಸುಡ್ತಾ ಇದೆ ಹಂಗೆ. ಇದು ಮೇ ಬಿ ನೀವು ಪೇರೆಂಟ್ಸ್ ಜೊತೆ ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ದೇವಸ್ಥಾನಗಳನ್ನು ನೋಡ್ತೀವಿ ಅನಿಸುತ್ತೆ. ಗೋವಾಗೆ ಬಂದು ದೇವಸ್ಥಾನಕ್ಕೆ ಬಂದಿದ್ವಿ, ಬಟ್ ತುಂಬ ಚೆನ್ನಾಗಿದೆ. ವ್ಯೂ ನೋಡಿ ಏನು ಸಖತ್ತಾಗಿ ಕಾಣಿಸ್ತದೆ ಗೊತ್ತಾ. ಐ ಡೋಂಟ್ ನೋ, ವಿಡಿಯೋದಲ್ಲಿ ಇಲ್ಲಾಂದರೆ ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ಜಸ್ಟಿಸ್. ಸಖತ್ತಾಗಿದೆ ಮಾತ್ರ. ಆಂಜನೇಯನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನೀನು ಇಂಗ್ಲೀಷ್ ಸಾಂಗ್ ಆಡೋಂಗಿಲ್ಲ, ಹನುಮಾನ್ ಚಾಲೀಸ್ ಆಡಬೇಕು. ಮಾತೇ ಇಲ್ಲ. ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿದೆ, ಬೇಗ ಬರಬೇಕಾಯ್ತು ಅನಿಸುತ್ತೆ. ಎಷ್ಟು ಗಂಟೆವರೆಗೂ ಓಪನ್ ಇತ್ತು ಅಂತಲೂ ಗೊತ್ತಿಲ್ಲ. ಕ್ಲೋಸ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ಓಪನ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ಆನ್ ದ ವೇ ಓಲ್ಡ್ ಗೋವಾಲಿ ಒಂದು ಫೇಮಸ್ ಸ್ಟ್ರೀಟ್ ಇತ್ತು, ಸೊ ಅದನ್ನು ನೋಡೋಣ ಅಂತ ಹಂಗೆ ಹೋದ್ವಿ. ಇಲ್ಲಿ ಫೋಟೋಸ್ ವಿಡಿಯೋಸ್ ಮಾಡ್ಕೊಳಂಗಿಲ್ಲ. ಫೋಟೋಸ್ ವಿಡಿಯೋಸ್ ತಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಸ್ಟ್ರೀಟ್. ಇವಾಗ ಫೋಟೋಸ್ ಬ್ಯಾನ್ ಮಾಡಿದ್ದಾರೆ. ಏನು ಫೋಟೋಗ್ರಫಿ ಫೋಟೋಗ್ರಫರ್ಸ್ ಎಲ್ಲ ಸೇರಿ ಏನೋ ಸಮ್ ಸ್ಕ್ಯಾಮ್ ಅಂತ. ಆ್ಯಂಡ್ ಸ್ಟ್ರೀಟ್ ಹೆಸರು ಫಾಂಟೆನಸ್. ಇದು ಪಣಜಿಲ್ ಇದ್ದಿದ್ದು. ಫುಲ್ ವಿಂಟೇಜ್, ಸಕ್ಕತ್ತಾಗಿದೆ. ಇದು ಓಲ್ಡೆಸ್ಟ್ ಬಾರ್, ಜೋಸೆಫ್ ಬಾರ್ ಆಫ್ ಗೋವಾ ಅಂತೆ. ಈ ಸ್ಟ್ರೀಟ್ ಫುಲ್ ಇದೇ ಥರ ಕಲರ್ಫುಲ್ ಆಗಿತ್ತು, ಬಟ್ ಯಾವುದೇ ಫೋಟೋಸ್ ವೀಡಿಯೋಸ್ ಅಲೋವ್ ಇರಲಿಲ್ಲ. ಹಂಗೊಂದಷ್ಟು ನಾನು ವೀಡಿಯೋಸ್ ಮಾಡಿಕೊಂಡೆ. ನಡೀರಿ ಅಷ್ಟೇ, ಎಲ್ಲ ಥರದ್ದು ಹಾಕಿಸ್ಕೊತಾರೆ. ಮತ್ತೆ ಇನ್ನೇನು ಕೊಡ್ತಾರೆ? ನಾನು ನೋಡ್ಬಿಟ್ರೆ ಏನು ಮಾಡ್ಬಿಡ್ತು ಕಣ್ಣಿಗೆ, ಬೇರೆ ಹಾಕೋದು ಬೇಡ ನಾವು. ನೋಡ್ಬೇಕು ಬೇರೆ. ಊಟಕ್ಕೆ ಬಂದಿದ್ವಿ ಇಲ್ಲಿ ಅಂಚಿಮ್. ಊಟ ಮಾಡಿಕೊಂಡು ಇಲ್ಲೇ ಬಸ್ ಸ್ಟಾಪ್ ಹತ್ರದಲ್ಲೇ ಮೊಪ್ಸ ಹತ್ರನೇ ಇದೊಂದು ಹೋಟೆಲಿಗೆ ಬಂದಿದ್ವಿ. ಇಲ್ಲೇ ಹತ್ರ, ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಮೊಪ್ಸಲ್ಲಿ ಕಾರ್ನ ರಿಟರ್ನ್ ಮಾಡಿ ಬಸ್ ಬರುತ್ತೆ 4:45 5 o'clockಗೆ ಹೊರಡೋದು. ಇದೇ ಚೆನ್ನಾಗಿರುತ್ತೆ. ಈ ಪಲ್ಯಗಳು ಚೆನ್ನಾಗಿದೆ ಎಣ್ಣೆಗಿಂತ. ಮೀಲಲ್ಲಿ ಇದೊಂದು ಯಾರು ಸ್ವೀಟ್ ಪಲ್ಯ ಇರುತ್ತೆ. ಅದರಲ್ಲಿ ಈ ಥರ ಏನಂತಾರೆ ಇದನ್ನು, ಸಿಗಡಿ, ಪ್ರಾನ್ ಸಿಗಡಿ ಹಾಕಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಫಿಶ್ ಮೀಲ್ಸ್ ಅಲ್ಲಿ ಇದು ಇದ್ದೇ ಇರುತ್ತೆ. ಚೆನ್ನಾಗಿರುತ್ತೆ ಪಲ್ಯ. ಎಲ್ಲ ಮುಗಿತು, ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಈಗ 5 ಗಂಟೆಗೆ ಬಸ್ ಇದೆ. ಹೊರಡುತ್ತೆ 5 ಗಂಟೆಗೆ. ನನಗೆ ಗೊತ್ತಿಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇದ್ದಿಲ್ಲ, ಗಾಳಿ ಬರ್ತಾನೆ. ಇವಾಗ ಹೊರಡ್ತೀವಿ. ಹೊರಟ್ಮೇಲೆ ಬಾಯ್ ಹೇಳ್ತೀನಿ. ಗೋವಾ ಟ್ರಿಪ್ ಮುಗಿತು, ಬಸ್ಸಲ್ಲಿ ಕೂತಿದ್ದೀವಿ. ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಗೋವಾಲೇ ಇದ್ದೀವಿ. ಸೊ ಇಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಇಷ್ಟು ವ್ಲಾಗ್ ಮಾಡಿದ್ದೀನಿ. ನಿಮಗೆಲ್ಲ ಏನು ಅನಿಸ್ತು, ಇನ್ನು ನಾನೇನು ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿ. ಓಕೆ, ನನ್ನ ಚಾನಲ್ಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ಒಳ್ಳೆ ಕಂಟೆಂಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.